ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ಮಾವಿನಕಾಯಿ ತೊಗೊಂಡಿದ್ದೀನಿ. ತುಂಬ ಹುಳಿ ಇದೆ, ಹುಳಿಯ ರಸಭರಿತವಾದ ಈ ಮಾವಿನಕಾಯಿಗಳು. ಇದರಲ್ಲಿ ನಾನು ಒಂದು ಎರಡನ್ನು ಉಪಯೋಗಿಸ್ಕೊಂಡು ಇವತ್ತು ಒಂದು ರುಚಿಕರವಾದಂಥ ಆರೋಗ್ಯಕರವಾದಂಥ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಹೌದು, ನಾನಿಲ್ಲಿ ಮಾವಿನಕಾಯಿಯನ್ನು ಉಪಯೋಗಿಸಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಈ ಗೊಜ್ಜಿಗೆ ನಾನು ಹುಣಸೆ ಹಣ್ಣನ್ನು ಉಪಯೋಗಿಸ್ತಾ ಇಲ್ಲ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದೇನಪ್ಪ ಹುಣಸೆ ಹಣ್ಣು ಉಪಯೋಗಿಸ್ತಿಲ್ವಾ ಅಂತ. ಹೌದು, ಹುಣಸೆ ಹಣ್ಣನ್ನು ಬಳಸದೆ ಮಾವಿನಕಾಯಿಯನ್ನು ಬಳಸಿ ನಾನು ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಬಹಳ ರುಚಿಕರವಾಗಿರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು 3/4 kg ಮೈಸೂರು ಬದನೆಕಾಯನ್ನು ಹೆಚ್ಚಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಕಪ್ಪು ಬಂದ್ಬಿಡುತ್ತೆ ಅಂತ. ಇದೆಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆ ಇಲ್ಲಿ ನಾನು ಇದ್ರ ಜೊತೆಗೆ ಒಂದು 3 ಹುಳಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 3 ಈರುಳ್ಳಿ ಅದನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ನೋಡಿ, ಈಗ ಟೊಮೆಟೊನ ತೋರಿಸ್ತಾ ಇದ್ದೀನಿ, ಈರುಳ್ಳಿಯನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊತೀನಿ, ನಂತರ ಟೊಮೆಟೊ ಹಾಕ್ಕೋತೀನಿ, ಆಮೇಲೆ ಬದನೆಕಾಯಿಯನ್ನು ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಹದವಾಗಿ ಹುರ್ಕೊಳ್ಳಿ, ಕರಟಿಸ್ಕೋಬೇಡಿ, ಅಂದರೆ ಸೀಸ್ಕೋಬೇಡಿ. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡು ಹದವಾಗಿ ಇದನ್ನು ಹುರ್ಕೊಳ್ಳಿ. ಈಗ ನಾನು ಈ ಮೊದಲು ಇದನ್ನು ಹುರ್ಕೊತೀನಿ, ನಂತರ ಇದನ್ನು ನಿಮಗೆ ಶೇರ್ ಮಾಡ್ತೀನಿ ಯಾವ ಹದದಲ್ಲಿ ಹುರ್ಕೊಂಡಿದ್ದೀನಿ ಅಂತ. ಬಹಳ ಅದ್ಭುತವಾಗಿ ಬರುತ್ತೆ. ಈಗ ನಾನು ಇದಕ್ಕೆ ರುಬ್ಬೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡು, 2 ಮಾವಿನಕಾಯಿನ ನಾನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಹುಣಸೆ ಹಣ್ಣು ಬಳಸ್ತಾ ಇಲ್ಲ ಅಂತ ನಿಮಗೆ ತಿಳಿಸಿದ್ದೀನಿ. 2 ಈರುಳ್ಳಿ, ಸಣ್ಣದು ಈರುಳ್ಳಿಯನ್ನು ಸಹ ನಾನು ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ, ಅಂದರೆ ಚಿಕ್ಕ ಹೋಳಿನ ತುರಿ ಸಂಪೂರ್ಣ ತೆಂಗಿನಕಾಯಿ, ಉರಿಗಡಲೆ, ಮತ್ತು ಇಲ್ಲಿ ಬಿಳಿ ಎಳ್ಳು ಮತ್ತು ಜೀರಿಗೆ, 2 ಸ್ಪೂನು ಬಿಳಿ ಎಳ್ಳು, 1 ಸ್ಪೂನು ಗಸಗಸೆ, ಜೀರಿಗೆ ಅಂದ್ಬಿಟ್ಟೆ. ಇದೆರಡನ್ನೂ ಡ್ರೈ ರೋಸ್ಟ್ ಮಾಡಿ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಮರಿಬೇಡಿ, ಸಾಸಿವೆ ಮತ್ತು ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಎಣ್ಣೆ ಹಾಕಬಾರ್ದು. ಡ್ರೈ ರೋಸ್ಟನ್ನ ಮಾಡಿ ಈ ರುಬ್ಬೋಕ್ಕೆ ಹಾಕ್ಕೋಬೇಕು. ನುಣ್ಣಗೆ ರುಬ್ಕೊಂಬರೋಣ. ಉರಿಗಡಲೆನೂ ಅಷ್ಟೇ, ನಾನು ಸ್ವಲ್ಪನೇ ತೊಗೊಂಡಿರೋದು, ಒಂದು 3 ಸ್ಪೂನಷ್ಟು. ಯಾಕೆಂದರೆ ಗೊಜ್ಜು ಗಟ್ಟಿ ಬರೋಕ್ಕೆ ಕೆಲವರು ಸ್ವಲ್ಪನೇ ಮಾಡ್ಕೊತಾರೆ. ಇಲ್ಲಿ ನಾನು ಗೊಜ್ಜನ್ನು ಗಟ್ಟಿಯಾಗಿ ಮಾಡ್ಕೊತಾ ಇಲ್ಲ, ನಾನು ಸಾರಿನ ಹದದಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲವನ್ನು ಹುರಿದಿಟ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಡು ಸಹ ಬಂದಿದ್ದೀನಿ. ಖಾರದ ಪುಡಿ ತೊಗೊಂಡಿದ್ದೀನಿ, ಖಾರಕ್ಕೆ ಬೇಕಾದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಬೆಲ್ಲವನ್ನು ಮಾತ್ರ ಹಾಕಲೇಬೇಕು. ಆವಾಗಲೇ ಇದರ ರುಚಿ ಇಮ್ಮಡಿಯಾಗೋದು. ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾವಂತೂ ಬೆಲ್ಲವನ್ನು ಬಳಸ್ತೀವಿ ಪ್ರತಿಯೊಂದು ಗೊಜ್ಜಿಗಾಗಲಿ ಸಾಂಬಾರಿಗಾಗಲಿ. ನೀವೆಲ್ಲ ನೋಡೇ ಇದ್ದೀರಾ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನನಗೆ ಯಾವ ಹದದಲ್ಲಿ ಬೇಕು ಈ ಪಾತ್ರೆ ತುಂಬ ಸ್ವಲ್ಪ ನೀರನ್ನು ಹಾಕಿ ನಾನು ಕುದಿಯೋಕ್ಕೆ ಸ್ಟವ್ ಮೇಲಿಡ್ತೀನಿ. ನಂತರ ಶೇರ್ ಮಾಡ್ತೀನಿ. ಗಟ್ಟಿಗೆ ಮಾಡ್ಕೊಳ್ಳೋರು ಗಟ್ಟಿಗೆ ಮಾಡ್ಕೋಬೋದು. ನಾನು ಗಟ್ಟಿಗೆ ಮಾಡ್ಕೋತಾ ಇಲ್ಲ. ನೋಡಿ, ನಿಮಗಿವಾಗ ತೋರಿಸ್ತಾ ಇದ್ದೀನಿ. ನನಗೆ ಈ ಹದದಲ್ಲಿ ಸ್ವಲ್ಪ ಗಟ್ಟಿ ಸಾಂಬಾರು ಹದದಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ನನಗೆ ತಿರ್ಗಾ ಈ ಸೆಕೆಗೆ ನಾನು ಮಧ್ಯಾಹ್ನಕ್ಕೆ ಸಪ್ರೇಟಾಗಿ ನಾನು ಮಾಡೋಕ್ಕಾಗಲ್ಲ. ಮೈಯೆಲ್ಲ ಉರಿದೋಗ್ತಾ ಇದೆ ಈ ಸೆಕೆಗೆ. ಸೊ ಆದ್ದರಿಂದ ನಾನು ಇವತ್ತಿನ ಬೆಳಗಿನ ಚಪಾತಿಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಸರಿ ಹೊಂದೋ ಹಾಗೆ ನಾನು ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ, ಕುದಿಸ್ತೀನಿ. ಕುದಿಬೇಕಾದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಗಮನಿಸಿರ್ಬೋದು, ನಾನು ಇಲ್ಲಿ ಹುಣಸೆ ಹುಳಿ ಹಾಕಿಲ್ಲ, ಮಾವಿನಕಾಯಿ ರುಬ್ಬ ಹಾಕಿದ್ದೀನಿ. ನೋಡಿ, ಕುದೀತಾ ಇದೆ. ರುಚಿ ನೋಡಿದೆ, ಸಖತ್ತಾಗಿದೆ. ಏನು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ನೀವು ಒಮ್ಮೆ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಗೊಜ್ಜನ್ನು ಸಹ ಒಮ್ಮೆ ಮಾಡಿ ತಿನ್ನಿ. ಇದು ಅನ್ನಕ್ಕೆ ಮತ್ತು ರಾಗಿ ಮುದ್ದೆಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನನಗೆ ಮತ್ತೆ ಮರೆಯದೆ ತಿಳಿಸಿ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಘಮ ಅಂತ ಇದೆ. ನಾನು ಈಗ ಅದನ್ನು ಚಪಾತಿ ಒಟ್ಟಿಗೆ ತಿಂತಾಯಿದ್ದೀನಿ. ನೋಡಿ, ನಾನು ಚಪಾತಿನ ಹಾಕ್ಕೊಂಡಿದ್ದೀನಿ. ಈ ಗೊಜ್ಜನ್ನ ಒಂದು ಕಪ್ಗೆ ಹಾಕ್ಕೊಂಡ್ಬಂದಿದ್ದೀನಿ. ತುಂಬ ಬಿಸಿ ಇದೆ ಗೊಜ್ಜು, ಆದರೂ ನಿಮಗೆ ತೋರಿಸೋಕ್ಕೆ ನಾನು ತಿಂತಾಯಿದ್ದೀನಿ. ನೋಡಿ, ಆ ಬದನೆಕಾಯಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ. ನಮಗೆ ತುಂಬ ಇಷ್ಟ ಬದನೆಕಾಯಿ ಅಂದರೆ. ಯಾರು ತಿಂತಾರೋ ಬಿಡ್ತಾರೋ, ನಮಗೆ ಬಹಳ ಇಷ್ಟ.
ಸಖತ್ತಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳಿದ್ದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಯಾಕೆಂದರೆ ಈಗ ಮಾವಿನಕಾಯಿಗೆ ಸೀಸನ್ ಅಲ್ವಾ, ಆ ಸೀಸನ್ನಲ್ಲಿ ನಾವು ಏನೇನು ಅದರ ಖಾದ್ಯಗಳನ್ನ ಮಾಡ್ಬೋದು ಅದನ್ನೆಲ್ಲ ಮಾಡಿ ಸವಿದು ಬಿಡಬೇಕು. ಇನ್ನು ಬಿರುಗಾಳಿ ಮಳೆಗಳು ಶುರುವಾಗಿದೆ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರಗಳು.